ನೋಡಿ ಯಾರು ಕ್ರೆಡಿಟ್ ವಿಜಯೇಂದ್ರ ಮಾಡಿದ್ದೇನಾರು ಐತನ ಅದರೊಳಗೆ ವಿಜಯೇಂದ್ರದ ಪಾತ್ರ ಏನೂ ಇಲ್ಲ. ನಾವೆಲ್ಲರೂ ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊಂಡಿವಿ ನಮ್ಮ ಪಾದಯಾತ್ರೆ ಮಾಡಲಿಕ್ಕೆ. ರಮೇಶ್ ಜಾರಕಿಹೊಳಿ ಅವರು ಹೇಳಿದರು ವಾಲ್ಮೀಕಿ ಹಗರಣ ಅದು ಭಾಳ ದೊಡ್ಡ ಹಗರಣ, ಇದು ಎಸ್ ಟಿ ಜನಾಂಗದ್ದು ನೂರಾರು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ, ಅದಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಮುಂದೆ ನಾನು ಆ ತಣಿಯಲ್ಲಿ ಅವರು ನಾವು ಕೂಡಿ ನಿರ್ಣಯ ಮಾಡಿ ಕೇಂದ್ರ ಹೈಕಮಾಂಡಕ್ಕೆ ನಾವು ಕೇಳ್ಕೊಂಡಿದ್ದೀವಿ. ಆದರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಎಲ್ಲೋ ಇದೊಂದು ದೊಡ್ಡ ಹಗರಣ ಹೊರಗೆ ಬಂದು ಇವರೆಲ್ಲ ಒಳ್ಳೆಯ ಒಂದು ನಾಯಕತ್ವ ಬಂದುಬಿಡ್ತೈತೆ ಭಯದಿಂದ ಕೇಂದ್ರ ಹೈಕಮಾಂಡ್ ಒತ್ತಾಯ ಮಾಡಿ ನಾವು ಪಾದಯಾತ್ರೆ ಮಾಡ್ದಂಗೆ ಮಾಡಿದ್ರು. ಆದರೆ ನಾವು ನ್ಯಾಯಾಲಯಕ್ಕೆ ಹೋದೀವಿ. ಇವತ್ತು ನಿನ್ನೆ ನ್ಯಾಯಾಲಯ ಇಡೀ ಈ ಪ್ರಕರಣವನ್ನು SIT ತೆಳಗೆ ನೀವು ಕೊಟ್ಟು ಮುಚ್ಚಿ ಹಾಕಬೇಕಾಗ್ತಿದ್ರೆ ಯಾವ ರೀತಿ ಮೂಢ ಹಗರಣವನ್ನು ಲೋಕಾಯುಕ್ತ ಕೊಟ್ಟು ಮುಚ್ಚಿ ಹಾಕಿದ್ರು ಸಿದ್ದರಾಮಯ್ಯನವರು, ಅದೇ ಮಾದರಿಯಲ್ಲಿ ವಾಲ್ಮೀಕಿಯ ಸುಮಾರು 180 ಕೋಟಿ ರೂಪಾಯಿ ಅಷ್ಟು ಹಗರಣ ಇನ್ನೂ ಅದಕ್ಕಿನ್ನೂ ಕೆಲವೊಂದು ಇನ್ನೂ ಆ್ಯಡ್ ಇದಾವೆ, ಬರೀ ಇದು ಒಂದೇ ಅಲ್ಲ, ಇದ್ರ ಜೊತೆ ಇನ್ನೂ ಹಗರಣಗಳಿದಾವೆ ವಾಲ್ಮೀಕಿ ಹಗರಣದಲ್ಲಿ. ಆ ಒಂದು ಪ್ರಕರಣವನ್ನು ನಾವು CBI ಕೊಡಬೇಕು, ಕರ್ನಾಟಕದ SIT ಮ್ಯಾಗ ಆಗಲಿ. ಯಾಕೆ SIT ಅಂದ್ರೇನು, ಎಲ್ಲ ಪೊಲೀಸ್ ಇಲಾಖೆ ಕರ್ನಾಟಕದ್ದು ಅವ್ರ ಕಂಟ್ರೋಲ್ನಾಗ ಇರ್ತದೆ. ಅವ್ರು ಹೆಂಗೆ ಬರೀ ಅಂದ್ರೆ ಹಂಗೆ ಬರೀತಾರೆ. ಅಂಥ ಅಧಿಕಾರಿಗಳನ್ನ ತಮಗೆ ಒಳ್ಳೆಯದಾಗೋಂಥ ಅಧಿಕಾರಿಗಳ ಕಡೆ ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. CBI ಆದರೆ ಸರಿ ಆಗ್ತದೆ ಅಂತೇಳಿ ನಾನು, ಅರವಿಂದ್ ಲಿಂಬಾವಳಿ ಅವರು, ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡಿ ಹೈಕೋರ್ಟಿಗೆ ನಾವೆಲ್ಲ ನಿರ್ಣಯ ಮಾಡಿ, ನಮ್ಮದೇನು ಟೀಮ್ ಇದೆ, ಸಿದ್ದೇಶ್ವರ ಇರ್ಬೋದು, ಹರೀಶ್ವರ್ ಇರ್ಬೋದು, ಎಲ್ಲರೂ ಕೂಡಿ ನಿರ್ಣಯ ಮಾಡಿ CBIಗೆ ಕೊಡಬೇಕಂತೇಳಿ ಹೈಕೋರ್ಟ್ನಲ್ಲಿ ಒಂದು ರಿಟ್ ಫೈಲ್ ಮಾಡಿದ್ದೀವಿ. ನಿನ್ನೆ ನ್ಯಾಯಮೂರ್ತಿ ಶ್ರೀ ನಾಗಪ್ರಸನ್ನ ಸಾಹೇಬರು ಇದನ್ನು CBIಗೆ ಸಂಪೂರ್ಣವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ವರ್ಗಾವಣೆ ಮಾಡಬೇಕಂತ ಆದೇಶ ಮಾಡಿ ಹೈಕೋರ್ಟ್ ಸುಪರ್ದಿಯಲ್ಲಿ ಈ ತನಿಖೆ ಆಗ್ತದೆ.